ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ರಾಜ್ಯದ ಎಲ್ಲ ಇಲಾಖೆಗಳ ವೃಂದ ಸಂಘಗಳು ಸೇರಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮಹಾಸಮ್ಮೇಳನ ಫೆಬ್ರವರಿ 27 ಮಂಗಳವಾರ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಹಮ್ಮಿಕೊಂಡಿದ್ದು, ನಮ್ಮ ತಾಲೂಕು ವತಿಯಿಂದ ನೂರಾರು ಸಂಖ್ಯೆಯಲ್ಲಿ ಭಾಗವಹಿಸುತ್ತಿದ್ದೇವೆಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ಶಿವಶಂಕರ ಮೂರ್ತಿ ತಿಳಿಸಿದರು. ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ತಹಶೀಲ್ದಾರ್ ಟಿಜೆ ಸುರೇಶಾಚಾರ್ ಅವರಿಗೆ ಸಮ್ಮೇಳನದಲ್ಲಿ ಭಾಗವಹಿಸುವಂತೆ ಕೋರಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ನಮ್ಮ ರಾಜ್ಯಾಧ್ಯಕ್ಷರಾದ ಷಡಕ್ಷರಿಯರವರ ನೇತೃತ್ವದಲ್ಲಿ 35 ಬೇಡಿಕೆಗಳು ನೆರವೇರಿದ್ದು, ಬಹುಮುಖ್ಯವಾದ 3 ಬೇಡಿಕೆಗಳಾದ ಎನ್ಪಿಎಸ್ ಹೋಗಲಾಡಿಸಿ ಒಪಿಎಸ್ನನ್ನ ಜಾರಿ ಮಾಡಿ, ಆರೋಗ್ಯ ಸಂಜೀವಿನಿ ಜಾರಿ ಮಾಡಿ, 7ನೇ ವೇತನ ಆಯೋಗದ ವರದಿಯನ್ನು ಅನುಷ್ಠಾನಗೊಳಿಸಬೇಕೆಂಬುದಾಗಿದೆ. ಟಿ. ನರಸೀಪುರ ಹಾಗೂ ವರ್ಣ ವಿಧಾನಸಭಾ ಕ್ಷೇತ್ರಗಳು ಮುಖ್ಯಮಂತ್ರಿಗಳು ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಸೇರಿದ ಕ್ಷೇತ್ರಗಳಾಗಿದ್ದು, ಇಲ್ಲಿನ ನೌಕರರು ಭರವಸೆ ಇಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿದ್ದೇವೆಂಬ ಮಾಹಿತಿಯನ್ನ ನೀಡಿದರು. ಈ ಸಂದರ್ಭದಲ್ಲಿ ವಿವಿಧ ಇಲಾಖೆ ನೌಕರರುಗಳಿದ್ದರು. ನೌಕರರ ಸಂಘ ಬೆಂಗಳೂರು ಶಾಖೆ ಹಾಗೂ ಟಿ. ನರಸೀಪುರ ಶಾಖೆಯ ವತಿಯಿಂದ ಕರ್ನಾಟಕದ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ನಡೀತಾ ಇರತಕ್ಕಂತಹ ಒಂದು ಬೃಹತ್ ಸಮ್ಮೇಳನಕ್ಕೆ ಟಿ. ನರಸೀಪುರ ತಾಲೂಕಿನಿಂದ ಸುಮಾರು 5-6 ಬಸ್ಸುಗಳ ಮೂಲಕ ನೌಕರರು ನಾವು ಬೆಂಗಳೂರು ಸಮ್ಮೇಳನಕ್ಕೆ ಭಾಗವಹಿಸ್ತಾ ಇದ್ದೇವೆ. ಟಿ. ನರಸೀಪುರ ತಾಲೂಕಿನ ಎಲ್ಲ ಇಲಾಖೆಯ ನನ್ನ ನೌಕರರ ಬಂಧುಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸಿ ಯಶಸ್ವಿ ಮಾಡಿಕೊಡ್ಬೇಕಾಗಿ ಈ ಮೂಲಕ ಮನವಿಯನ್ನು ಮಾಡ್ತಾ, ಸುಮಾರು ಮಾನ್ಯ ರಾಜ್ಯಾಧ್ಯಕ್ಷರಾದ ಷಡಕ್ಷರಿಯವರ ಅಧ್ಯಕ್ಷತೆಯಲ್ಲಿ 35 ಬೇಡಿಕೆಗಳು ಈಡೇರಿದ್ದು, ಬಹುಮುಖ್ಯವಾಗಿರ್ತಕ್ಕಂಥ 3 ಬೇಡಿಕೆಗಳು ಅಂತಂದರೆ, ಒಂದು NPS ಅನ್ನು ಹೋಗಲಾಡಿಸ್ತಕ್ಕಂಥದ್ದು, OPS ಅನ್ನು ಜಾರಿ ಮಾಡ್ತಕ್ಕಂಥದ್ದು ಮತ್ತು ಆರೋಗ್ಯ ಸಂಜೀವಿನಿಯನ್ನು ಜಾರಿಗೊಳಿಸ್ತಕ್ಕಂಥದ್ದು, 7ನೇ ವೇತನ ಆಯೋಗವನ್ನು ಈಗ ಆಲ್ರೆಡಿ ಕೊಟ್ಟಿರ್ತಕ್ಕಂಥ ಫಿಟ್ಮೆಂಟ್ ಮುಖಾಂತರ ಬಡ್ಜೆಟ್ನಲ್ಲಿ ಘೋಷಣೆ ಆಗದೇ ಇದ್ರೂ ಪರವಾಗಿಲ್ಲ, ಆದರೆ ಎಷ್ಟೋ ನಿದರ್ಶನಗಳಲ್ಲಿ ಬಡ್ಜೆಟಲ್ಲಿ ಘೋಷಣೆ ಆಗದಿದ್ರೂ ಕೂಡ ವೇತನ ಆಯೋಗದವನ್ನು ಮುಂದಿನ ಒಂದು ಏಪ್ರಿಲ್ ತಿಂಗಳಲ್ಲಿ ಕೊಡ್ತಾರೆ ಎಂಬತಕ್ಕಂಥ ಭರವಸೆಯ ಒಡನೆ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ 27 ಮತ್ತು 28ನೇ ತಾರೀಕು ಒಂದು ಬೃಹತ್ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು, ಸಚಿವ ಸಂಪುಟ ಮಾನ್ಯ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳು ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆ ಒಂದು ನಿರೀಕ್ಷೆಯಲ್ಲಿ ಸಮ್ಮೇಳನದಲ್ಲಿ ಏನಾದರೂ ಘೋಷಣೆ ಆಗುತ್ತೆ ಎಂಬತಕ್ಕಂಥ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಇದು ಮುಖ್ಯಮಂತ್ರಿ ಕ್ಷೇತ್ರ ಸಿದ್ದರಾಮಯ್ಯನವರು ಹಾಗೂ ಎಸ್.ಸಿ. ಮಾದೇವಪ್ಪನವರ ಕ್ಷೇತ್ರ, ಪ್ರಬಲವಾಗಿರ್ತಕ್ಕಂತಹ ಒಂದು ಮುಖ್ಯಮಂತ್ರಿಗಳ ಕ್ಷೇತ್ರದಿಂದ ನಾವು ಬೃಹತ್ತಾಗಿ ನೌಕರರು ಹೋಗ್ತಾ ಇದ್ದೇವೆ. ಒಂದು ಆಶಾಭಾವನೆ ಇಟ್ಕೊಂಡಿದ್ದೀವಿ. ಮುಖ್ಯಮಂತ್ರಿಗಳು ಈ ಒಂದು ಸಮ್ಮೇಳನದಲ್ಲಿ 7ನೇ ವೇತನ ಆಯೋಗ ಹಾಗೂ NPS ಹಾಗೂ ಈ ಒಂದು ಆರೋಗ್ಯ ಸಂಜೀವಿನಿ ಜಾರಿ ಮಾಡೋ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಮಾಡಿಕೊಡ್ತಾರೆ ಎಂಬತಕ್ಕಂಥ ಭರವಸೆಯನ್ನು ಚಾಲನೆ ನೀಡ್ತೀವಿ. ಎಲ್ಲ ನೌಕರರು ಸಹಕಾರ ನೀಡಬೇಕು ಅಂತ ಈ ಮೂಲಕ ಕೋರ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.